ಈಗಾಗಲೇ ಅವನ ಕೈ ನೀ ಮಣಿ ತಗೋ ಬೈಂದೆ ಮೆಣಸಿನ ವ್ಯಾಪಾರಕ್ಕೆ ಬೈಂದೆ ಈ ಬದಿಗೆ ಮೆಣಸಿನ ವ್ಯಾಪಾರ ಮೆಣಸಿನ ವ್ಯಾಪಾರದವರೆಲ್ಲ ಕೂಕ್ಕಂತ ಬಂದಾಗಿತ್ತಲ್ಲ ಎಂತ ಅದನ್ನ ಬಾಯಕ್ಕ ಉಂಟೆ ಅಂತ ಮಾಡ್ತಾರೆ. ಮಲಗಿರುವಂತ ಪಾಪಣ್ಣ ಏಳುವ ಮುಂಚಿತವಾಗಿ ಅವನಿಗೆ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು. ಎಂತ ನಾವಿಬ್ರಲ್ಲಿ ಇರುಮುಡಿ ಕಟ್ತಿತ್ತ ಎನ್ಸೂರ್ ಮಾಡುವ ದಿನ ಇದ್ಯಾರು ಇನ್ಸೂರೆ ಮಾಡ್ಕತ್ ಎಂತ ಕಿಗ್ಗ ಹಾಡಿ ಹುಡ್ಕೋಕೆ ಅಂತ ಶಿಕಾರಿ ಬಂದಾರ ನಾವ. ಜಗತ ಮಾತಾ ಪಿತರ್ ಒಂದೇ ಮಾತರಂ. ಜೈ ನಾನು ಹರಿವಿಟ್ಟಲಂತೆ ನಾನು ಉದಯ ಕೊಟ್ಟಾರ ನಿನ್ನ ಕರ್ಮನಿಂದ ಅದು ಎಂತ ಅದೇ ಇಲ್ಲ ಕಾರಣ ಹಾಸುದ ಕೇಳ್ರು ಕೂಡಲೇ ಇವನು ಬಾಯಿ ಅನ್ನೋದು ಕಿವಿ ಹತ್ರ ಹೋಯ್ತು. ಎಷ್ಟೊತ್ತಿಗೆ ಯಾರು ಹಾಸ್ತ್ರನ್ ಕಾಯ್ತಾ ಈ ಪದವಾಗೋತ್ರ ಯಾರು ಒಂದು ಹಾಸ್ಲಿಕ್ಕಿಲ್ಲ. ಮೊದಲು ಓಡ್ ಬಂದು ಕೂತ್ಕೊಳ್ಳುದೇ ಇವನೇ. ನೀವು ಒಬ್ಬರೇ ಅಲ್ಲ ಇವನೊಟ್ಟಿ ಮತ್ತೆ ಕೆಪ್ಪಿದ್ದ ಮೊನ್ನೆ ಎಲ್ಲರೂ ಚೊಕ್ಕ ಮಾಡ್ದ ಓಂ ನಮ ಶಿವಾಯ ಮಣ್ಣಿ ಕೊಟ್ಟ ಮಾರಾಯ ಹೊಂಡದೊಳಗ ನಿಲ್ಲಿಸ್ಕೊಟ ಪಾಪೋ. ಓ ಎಂತ ನಿನ್ನ ಜೀವ ಹತ್ತ ಹೋ ಅಂಕೆ ಇಲ್ಲ ಎಂತ ಇಲ್ಲ ಕಂಬಳ ಇತ್ತ ತಪಕ್ಕೆ ಸುಸ್ಥಳ ಕಾಡ ಬೀರರು ಕುಪಿತದಾಲೋಚನೆಯುಳಿರಲ ತಪಕ್ಕೆ ಸುಸ್ಥಳ ಕಾಡ ಬೀರರು ಕುಪಿತದಾಲೋಚನೆಯುಳಿರಲ ಧರಣಿ ಮಂಡಲ ಮಧ್ಯದೊಳಗೆ ಕಿಕ್ಕ ಹಾಡಿಯ ಹುಡುಕುತ್ತ ಧರಣಿ ಮಂಡಲ ಮಧ್ಯದೊಳಗೆ ಕಿಕ್ಕ ಹಾಡಿಯ ಹುಡುಕುತ್ತ ಕಿಕ್ಕ ಹಾಡಿಯ ಹುಡುಕುತ್ತ ಕಿಕ್ಕ ಹಾಡಿಯ ಹುಡುಕುತ್ತ. ತಮ್ಮ ನಿಂದು ಧ್ಯಾನ ನಂದು ಹುಲಿ ಮೈ ಮೇಲೆ ಹಾರುದ ನಿಂದ ಹಾರು ಕಟ್ಟಿಲ್ಲ ನನ್ನ ಮೈ ಮೇಲೆ ಹಾರಬೇಡ. ಆ ಭಾಗವತ್ರ ಮ್ಯಾಳಿ ಮೇಲೆ ಹಾರ. ಎಂತ ಕಿಗ್ಗ ಹಾಡಿ ಹುಡ್ಕೋಕೆ ಅಂತ ಶಿಕಾರಿ ಬಂದಾರ ನಾವ. ಭಾಗವತ್ರ ತಿರುಗಾಟ ಮಾಡಿ 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 ಸಾಕಾಗಿ ಹೋಯ್ತು. ನಾಡಲ್ಲಿ ಎಷ್ಟೇ ತಿರುಗಾಟ ಮಾಡಿದ್ರು ನಮಗೆ ಯಕ್ಷಲೋಕಕ್ಕೆ ಹೋಗೋ ದಾರಿ ಸಿಗಲಿಲ್ಲ. ಹಾಗೆ ತಿರುಗುತ್ತಾ ತಿರುಗುತ್ತಾ ಕಾಡಿಗೆ ಬಂದೆವು ಸ್ವಾಮಿ. ಕಾಡಿನಲ್ಲಿ ತಿರುಗಾಟ ಮಾಡುವಾಗ ನಮ್ಮ ಅಣ್ಣನ ಗಲಾಟೆ ಪ್ರಾರಂಭ ಆಯಿತು. ತಮ್ಮ ನನಗೆ ಹಸಿವಾಗ್ತಾ ಉಂಟು, ತಿನ್ನುವುದಕ್ಕೇನೂ ಇಲ್ಲ, ಹಸಿವು ತಾಳುವುದಕ್ಕಾಗುವುದಿಲ್ಲ, ನಾನು ಸಾಯ್ತೇನೆ ಸಾಯ್ತೇನೆ ಅಂತ ಹೇಳಿದ. ಬಹಳ ನೋವಾಯ್ತು ಸ್ವಾಮಿ. ಎಷ್ಟಾದ್ರೂ ನನ್ನ ಬೆನ್ನಿಗೆ ಬಿದ್ದವ ಅಲ್ವಾ. ತಪ್ಪ ಹೇಳ ಎಂತ ಸಮಯ ಹೇಳ ಎಂತ ಹೇಳಿದೆ. ಯಾರು ಬೆನ್ನಿಗೆ ಯಾರು ಬಿದ್ದದ್ದು? ನಿನ್ ಬೆನ್ನಿ ನಾ ಬಿದ್ದ. ಹಾಗೆ ಎಷ್ಟಾದ್ರೂ ನಾನು ಇವನು ಬೆನ್ನಿಗೆ ಬಿದ್ದವ ಅಲ್ವಾ ಸ್ವಾಮಿ. ನೋವಾಯ್ತು. ಕಾಡು ಪ್ರದೇಶ ಏನ್ ತಿನ್ಲಿಕ್ಕೆ ಸಿಗ್ತದೆ. ಹುಡುಕುದಕ್ಕೆ ಪ್ರಾರಂಭ ಮಾಡಿದ್ದು. ಹುಡುಕಿ ಹುಡುಕಿ ಆಮೇಲೆ ನನಗೆ ತಲೆಗೆ ಹೊಳೆಯಿತು. ಕಾಡಿನಲ್ಲಿ ಸುಲಭವಾಗಿ ಹೊಟ್ಟೆ ತುಂಬಬೇಕು ಅಂತಾದ್ರೆ ಸಿಗುವುದು ಯಾವುದು ಕೇಳಿದ್ರೆ ಗಡ್ಡೆ ಗೆಣಸುಗಳು. ಹುಡುಕದೆ ಹುಡುಕಿ ಹುಡುಕಿ ಸಿಕ್ಕ ಗಡ್ಡೆ ಗೆಣಸನ್ನೆಲ್ಲ ಕಿತ್ತ ತಂದು ಇವನ್ ಬಿಡೋಲ್ ರಾಶಿ ಆಗಿದೆ. ಎರಡು ಬಂದ್ ರಾಶಿ ಆಗಿದೆ. ಸರಿ ತಕೊಂಡ ಭಾಗವತ್ರ ಸರಿ ತಿಂದ. ಮತ್ತೆ ಕಾಡ ಬಿಸಿ ಯಾರು ಮಾಡಿ ಕೊಡ್ತಾರ ಮಾರ. ಹಸಿಯೇ ತಿಂದ, ಹೊಟ್ಟೆ ತುಂಬಿತು ಅಂತ ಹೇಳ್ದ. ಸಂತೋಷ ಆಯ್ತು. ಅಲ್ಲಿಂದ ಹೊರಟದ ಭಾಗವತ್ರ. ಒಂದು 4 ಹೆಜ್ಜೆ ಮುಂದೆ ಬರಲಿಲ್ಲ. ಕಾಡಲ್ಲಿ ಎಲ್ಲ ಹುಲಿ ಕೂಗ್ತಾ ಉಂಟು. ಹುಲಿ ಹೌದು. ನನಗೆ ಈ ಹುಲಿ ಅಂತ ಹೇಳಿದ್ರೆ ಭಯ. ಜೀವಂತ ಮತ್ತೆ ಸತ್ತು ಹುಲಿಗೆ ಹೆದರ್ತರ ಭಾಗವತ್ರ. ನೀವು ಎಂತಕ್ರಾಗಲಿ ಕೊಟ್ರಿ ನನಗೆ. ಸತ್ತು ಹುಲಿ ಇದ್ರೆ ಚರ್ಮ ಮುಚ್ಚೋದು, ಉಗುರು ಕೀಳುದು, ಮತ್ತೆ ಅದಕ್ಕೆ ಹೆದರುವುದ ಪ್ರಶ್ನೆಯೇ ಇಲ್ಲ. ಭಯ ಆಯ್ತು. ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ. ಎಲ್ಲ ಹುಡುಕಿದ್ರು ಕಾಣುವುದೇ ಇಲ್ಲಪ್ಪ. ಶಬ್ದ ಕೇಳ್ತದೆ. ಎಲ್ಲ ಹುಡುಕರು ಕಾಣುವುದಿಲ್ಲ. ಬರೇ ಸ್ವರ ಕೇಳ್ತದೆ. ಹೆದರಿಕೆ ಆಯ್ತು. ಹುಡುಕುವುದಕ್ಕೆ ಪ್ರಾರಂಭ ಮಾಡಿದೆ. ಮತ್ತು ಎಷ್ಟು ಹುಡುಕಿದ್ರು ಸ್ವರವೇ ಕೇಳ್ತದೆ ಬಿಟ್ರೆ ಹುಲಿ ಕಾಣುವುದಿಲ್ಲ. ಹುಡುಕುತ್ತಾ ಅಣ್ಣನ ಸನಿಯಕ್ಕೆ ಬಂದೆ. ಆಗಲೂ ಶಬ್ದ ಕೇಳ್ತದೆ ಭಾಗವತ. ಹುಲಿ ಕಾಣುವುದಿಲ್ಲ. ಆಮೇಲೆ ಗೊತ್ತಾಯ್ತು ಕೂಗದು ಹುಲಿ ಎಲ್ಲ ಭಾಗವತ. ಇವ ಸಮ ಗಡ್ಡೆ ಕಾಣಿಸ್ತಿನ್ನ ಇಲ್ಲ, ಇವನೇ ಶಬ್ದ ಮಾಡ್ತಿದ್ದ ಮಾಡ. ಹುಲಿಯ ಕೂದಾಗಿತ್ತು. ಸಿಟ್ಟು ಬಂತು ನನಗೆ. ನಾನು ಬಿಡ್ತಾ ನಾನು ರಾಶಿ ಹಾಕದ ಗಡ್ಡೆ ಗಣಸ್ ತಿನ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇವೊಂದು ಹುಲಿ ನಿಮ್ದು ಹೆಬ್ಬುಲಿ ಹೇಗ ಇವ 4 ಹೆಜ್ಜೆ ಕಿತ್ತಿಡ್ಲ. ಅಲ್ಲೊಲ್ಲೆ ತಲೆ ತಿರುಗಿ ಬೀಳಲಿಕ್ಕೆ ಪ್ರಾರಂಭ ಮಾಡಿದ. ಅಂತೂ ಇಬ್ರು ಹೊಟ್ಟೆ ತುಂಬಿತು ನೋಡಿ. ಅಣ್ಣ ಅಮ್ಮ ಇನ್ನು ನಾವು ತಿರುಗ್ತಾ ಇದ್ರ ಪ್ರಯೋಜನ ಇಲ್ಲ. ಇನ್ನಾಗುವುದಿಲ್ಲ. ನಾವು ಹೀಗೆ ತಿರುಗಿದ್ರೆ ಇದು ಮುಗಿಯುವುದೂ ಇಲ್ಲ. ಇಲ್ಲಪ್ಪ. ಆದಷ್ಟು ಬೇಗ ನಾವು ಮುಗಿಸುವ ಪ್ರಯತ್ನ ಮಾಡಬೇಕು. ಕೆಲಸ ಸಾಧನೆ ಆಗಬೇಕು. ಯಾವ ರೀತಿಯಾಗಿ? ನಮ್ಮಲ್ಲಿ ಶಕ್ತಿ ಇಲ್ಲ ಈಗ, ಯುಕ್ತಿಯೂ ಇಲ್ಲ. ಭಕ್ತಿ ಪ್ರಧಾನವಾಗಿ ನಾವು ಪ್ರಸಂಗ ತಗೊಂಡು ಹೋಗ್ಬೇಕು. ಯಾವ ರೀತಿಯಾಗಿ? ನಾವು ತಪಸ್ಸನ್ನ ಆಚರಿಸಬೇಕು. ಹೌದಾ? ಯಾರ್ಯಾರು ಕುರಿತಲ್ಲ, ಆದಷ್ಟು ಬೇಗ ನಮ್ಮ ಭಕ್ತಿಗೆ ಒಲಿಯುವ ದೇವರು ಯಾರು? ಯಾರು? ಅವನೇ ಪರಮೇಸ್ತ್ರಿ. ಪರಮೇಸ್ತ್ರಿ ಅಲ್ಲ, ಜಾನ್ ಮೇಸ್ತ್ರಿ ಅಲ್ಲ.
ಪರಮೇಶ್ವರ. ಪರಮೇಶ್ವರ ಹ. ಅವ ಒಲಿಯಬೇಕು ಅಂತ ಆದ್ರೆ ಅವನ ಕುರಿತಾಗಿ ನಾವು ಭಜಿಸಬೇಕು. ಹ. ಲೋಕವೇ ಆಡುವಂತ ಮಾತಿಲ್ವಾ? ಹ್ಮ್. ಜಗತ ಮಾತಾ ಪಿತರ್ ಒಂದೇ ಮಾತರಂ ಜೈ. ಹಾಗಲ್ವಾ? ಜಗತ ಮಾತಾ ಪಿತರ್ ಒಂದೇ ಮಾತರಂ ಜೈ. ಎಂತ ಜಯ್ಯ? ಎಂತ ಹೇಳಿದೆಲ್ಲ? ಪಾರ್ವತಿ ಪರಮೇಶ್ವರಂ. ಜಗತ ಮಾತಾ ಪಿತರ್ ಒಂದೇ ಪಾರ್ವತಿ ಪರಮೇಶ್ವರಮ್ಮ ಒಂದೇ ಮಾತರಂ ಅಲ್ದ? ಪಾರ್ವತಿ ಪರಮೇಶ್ವರಂ. ನಾವು ಒಂದೇ ಮಾತರಂ ಅಲ್ಲಿ ಎಣಿಸದ್ ಮಾರ. ಅವ ಆದಷ್ಟು ಬೇಗ ನಮ್ಮ ಭಕ್ತಿಗೆ ಒಲಿತಾನಂತ. ಹೌದು. ಹಾಗಾಗಿ ನಾವೀಗ ತಪ್ಸ್ಕೊಂಡು ಕೂತ್ಕೊಳ್ಬೇಕು. ತಪ್ಸ್ಕೊಂಡ ನಮ್ಮನೆ ಕೊಟ್ಟಾಕಿರಿ ಇಲ್ಲಾರೆ ಅದಲ್ಲ ಮರ, ತಪಸ್ಸಿಗೆ ಕೂತ್ಕೊಳ್ಬೇಕು. ಹಾ. ಯಾವ್ದ್ಯಾವ್ದೋ ಸ್ಥಳ ಅಲ್ಲ, ಹ. ಯೋಗ್ಯ ಸ್ಥಳ ಇದೇ ಆಲದ ಮರದ ಅಡಿಯಲ್ಲಿ. ಇದೆ. ಆದ್ರೆ ಒಂದು ವಿಚಾರ, ಹ. ನಾನು ಯಾವ ದಾಟಿಯಲ್ಲಿ ಹೇಳ್ತೇನೋ ಹ. ನೀನು ಅದೇ ದಾಟಿಯಲ್ಲಿ ಹೇಳ್ಬೇಕು. ಹ. ನಾನು ಏನ್ ಹೇಳ್ತೇನೋ ಹ. ನೀನು ಹಾಗೇ ಹೇಳ್ಬೇಕು. ಹಾಗೆ ಹೇಳ್ತೆ. ಉದಾಹರಣೆಗೆ ಹ. ನಾನು ಹರಿವಿಟ್ಟಾಲಂತೆ, ನಾನು ಉದಯ ಕೊಟ್ಟಾರ ನಿನ್ನ ಕರ್ಮನಿಂದ ಅದು ಎತ್ತ ಅದೇ ಸರಿ ಸರಿ ಅದೆಲ್ಲ ಬೇಡ. ಅದು ಬೇಡ. ಹಂಗ ಒಂದು ಕೆಲಸ ಮಾಡುವ, ಹ. ನಾನು ಓಂ ನಮ ಶಿವಾಯ ಹೇಳ್ತೆ, ನಾನು ಮಣಿ ಕೊಡೋ ಮರ ಹೇಳು. ಹಾ ಇಷ್ಟೇ. ಇದು ಒಳ್ಳೇದು. ಬಾ, ಇಲ್ಲೇ ಕುಳಿತುಕೊಳ್ಳೋಣ. ಇಲ್ಲೇ ಕೂಗಮ್ದ. ಹೌದು. ಇದು ಹಾಸುಕ್ಕೆ ಅಂತ ಬೇಡ್ದ. ಹಾಸುಕ ನಿಮಗೆ ಇದ್ದ ಹಾಡಿ ಗುಡ್ಡಿ ಬದಗೆ ಹಾಸಿ ಹಾಸಿ ಅಭ್ಯಾಸ ಆಯ್ತು. ಇಲ್ಲ ಕಾರಣ ಹಾಸುದ ಕೇಳ್ರು ಕೂಡಲೇ ಇವನು ಬಾಯಿ ಅನ್ನೋದು ಕಿವಿ ಹತ್ರ ಹೋಯ್ತು. ಎಷ್ಟೊತ್ತಿಗೆ ಯಾರು ಹಾಸ್ತ್ರನ್ ಕಾಯ್ತಾ ಈ ಪದವಾಗೋತ್ರ ಯಾರು ಒಂದು ಹಾಸ್ಲಿಕ್ಕಿಲ್ಲ, ಮೊದಲು ಓಡ್ ಬಂದು ಕೂತ್ಕೊಳ್ಳೋದೇ ಇವನೇ. ನೀವು ಒಬ್ಬರೇ ಅಲ್ಲ, ಇವನೊಟ್ಟಿ ಮತ್ತೆ ಕೆಪ್ಪಿದ್ದ ಮೊನ್ನೆ ಎಲ್ಲರನ್ನು ಚೊಕ್ಕ ಮಾಡ್ದ. ಹೌದಾ? ಅವ ಬಂದ ಗೊತ್ತಾಗ್ದ ತಕ್ಕಂಡ ನೆಡ್ದ ಈಗ ಮತ್ತೆ ವಾಪಸ್. ಬಾ ಇಲ್ಲ ಕೂತ್ಕಂಬ. ಇದ ಇನ್ಸೂರ್ ಮಾಡುವ ದಿನ ಇದ್ಯಾರು ಇನ್ಸೂರೆ ಮಾಡ್ಕತ್ ಅಂತ ನಾವು ಇನ್ನು ಶುರು ಮಾಡುವ, ಅದೇ. ಪ್ರಾರಂಭ ಮಾಡುವ. ಓಂ ನಮಃ ಶಿವಾಯ. ಅದೇ ಅಂತದ ಸರ್ ಒಂಥರ ಕೊರ್ಕೊರ್ ಅಂತಪ್ಪ ಕಪ ಆಯ್ತಾ ನೋಡಿ ಅಲ್ಲ ಕಬಾಬ್ ಕೋಳಿಯನ ಎಂತದೇನು ನೀರುಳ್ಳಿ ಬುದ್ಧಿ ತಿನ್ಸುದ ಅಲ್ಲ ಮಾರ, ಇವತ್ತು ಸ್ವರ್ವೇ ಇಲ್ಲ ಕಣ. ಸ್ವರ ಇದ್ದದ್ದು ಹೇಳನ್ ಬೇಡ್ದ ದಿನ ಹಿಂಗೇನ? ಸ್ವಲ್ಪ ಕೊಟ್ಟೆ ಶುರು ಮಾಡ್ತೇಕ. ಎಂತ ಏರ್ಸ್ತ್ರಿ ಭಾಗವತ್ರ, ನೀವು ಇಳಿಸ್ಕ ಹೇಳುದು ಮರ ನಮ್ಗೆ ಏರ್ಸುದಾ? ಬೇಡ, ಅದು ಇದ್ದದ್ದ ಇರದೆ ನಿಲ್ಸ್ ರೋಡ್ ಇಲ್ಲ, ಬೇಡ ರಾಗ್ಲಿ ಬೇಡ. ನಮ್ದು ಅದು ಗೊತ್ತಿಲ್ಲ, ನೀವು ಬಿಡುವುದಿಲ್ಲ. ಶುರು ಮಾಡುವ. ಶುರು ಮಾಡು. ಓಂ ನಮೋ ಶಿವಾಯ. ಮಣಿ ಕೊಡು ಮಾರಾಯ, ಮಣಿ ಕೊಡು ಮಾರಾಯ. ಓಂ ನಮೋ ಶಿವಾಯ. ಓಂ ನಮ ಶಿವಾಯ. ಮಣಿ ಕೊಡು ಮಾರಾಯ, ಮಣಿ ಕೊಡು ಮಾರಾಯ. ಓಂ ನಮೋ ಶಿವಾಯ. ಓಂ ನಮೋ ಶಿವಾಯ. ಮಣಿ ಕೊಡು ಮಾರಾಯ, ಮಣಿ ಕೊಡು ಮಾರಾಯ. ಓಂ ನಮೋ ಶಿವಾಯ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ. ಎಂತ ನಾವಿಬ್ರಲ್ಲಿ ಇರುಮುಡಿ ಕೊಡ್ತಿತ್ತ ಎಂತ ನೀ ಸ್ವಾಮಿ ಅಂದೆ ನಾವು ಅಯ್ಯಪ್ಪ ಅಂದೆ. ನೀ ಯಾರು ಮಾರ? ಸ್ವಾಮಿ ಅಂದ್ರ ಕೂಡಲೇ ಅಯ್ಯಪ್ಪ ಅಂದಲ್ಲ. ಎಂತ ಸ್ವಾಮಿ ಅಂತ ಹೇಳಿದಾಗ ಶಿವಪ್ಪ ಅಂತ ಹೇಳ. ಹಾಗೆ ಹೇಳ್ತಿದ್ದ. ಅಯ್ಯಪ್ಪ ಅಂದ್ರೆ ರಗಳೆ ಕೊಡ್ತೇವ. ಶುರು ಮಾಡುದ. ಸ್ವಾಮಿ ತಂದಾಗ್ತ ತೋಮ್ ತೋಮ್. ಅಯ್ಯಪ್ಪ ತಿಂದಾಗ್ತ ತೋಮ್ ತೋಮ್. ಅಯ್ಯಪ್ಪ ತಿಂದಾಗ್ತ ಅಲ್ಲ ಮರ, ಅಯ್ಯಪ್ಪ ಹಿಂದಾಗ್ತ. ಅವನು ಶುರು ಮಾಡ ಮರಿ ಎಂತವ್ರ ಅಯ್ಯಪ್ಪ ದಿನಕ್ಕೆ ತೋಮ್ ಅಯ್ಯಪ್ಪ ದಿನಕ್ಕ ತೋಮ್ ತೋಮ್ ದಿನಕ್ಕ. ಸರಿ ಮಾಡಿ ಹೇಳ ಎಂತ? ಅಯ್ಯಪ್ಪ ಸ್ವಾಮಿ ತಿಂತಕ್ಕ ತೋಮ್ ತೋಮ್. ಅಯ್ಯಪ್ಪ ಅಯ್ಯಪ್ಪ ತಿಂತಕ್ಕ ತೋಮ್ ತೋಮ್. ಅದು ಬೇಡ. ಅದು ಬೇಡ ಅದು ಬೇಡ. ಸ್ವಾಮಿ ಅಯ್ಯಪ್ಪ ಅಲ್ಲ ಮಾರ, ಬಾಯ್ಪಾಟ ಆಗಿ ಹೋಯ್ತು ನಮ್ಗೆ. ಓಂ ನಮಃ ಶಿವಾಯ. ಓಂ ನಮೋ ಶಿವಾಯ. ಮಣಿ ಕೊಡು ಮಾರಾಯ, ಮಣಿ ಕೊಡು ಮಾರಾಯ. ಓಂ ನಮೋ ಶಿವಾಯ. ಓಂ ನಮೋ ಶಿವಾಯ. ಮಣಿ ಕೊಡು ಮಾರಾಯ, ಮಣಿ ಕೊಡು ಮಾರಾಯ. ಓಂ ನಮೋ ಶಿವಾಯ. ದೇವರೇ ಬಕುತರಿ ನಮ್ಮ ನಿಷ್ಕಲ್ಮಚ ಭಕ್ತಿಗೆ ಮೆಚ್ಚಿದೆಯಾ? ಯಾವ್ದಕ್ಕೆ ನಿಷ್ಕಲ್ಮಚ ಏನಾದ್ರೂ ಸರಿ ಮಾಡ ಸಮಯ ಹೇಳ್ರು ಹಾಗೆ ಆಗ್ತದೆ. ನಿಷ್ಕಾಮಶ ಭಕ್ತಿಗೆ ಮೆಚ್ಚಿ ಒಲೆದೆಯಾ ದೇವ. ಬದುಕೆಂತ ಕುಡ್ಕ ಬಂದಿನ ನಮ್ಗೋದಿತ್ತ ಅದು ಎಂತ ದೇವರ? ಬಲಿದೆಯಾ ದೇವ. ಒಲಿದೆಯಾ ದೇವ. ಹಾ ಕಂಠರದು ನಿನ್ನನ್ನ ಕಾಣಬಹುದೇ ತಂದೆ? ಕಂಠರಿಯುವ ಪೂರ್ವದಲ್ಲಿ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ಇದು ಕಾಲಲ್ಲ, ಕೋಲ. ಕೋಲ್ಬೇಡ, ಕಾಲು ಮುಟ್ಟ. ದೇವರೇ ನಿಮ್ಮ ಕಾಲು ಯಾಕೆ ಹೊರ್ಕೋರ್ಕುಂಟು? ಯಾಕಿರ್ಬೋದು? ನೀವು ಬಹುಶಃ ಘಾಟಗೆ ಹೊರ್ಕೋರ್ಕಿ ಬಂದ್ರ್ಯಾ? ಎಲ್ಲ ಘಾಟಗೆ ಹೊರ್ಕೋರ್ಕಿ ಬಂದ್ರ್ಯಾ? ಹೌದೌದೌದು. ದೇವ್ರೆ ನಿಮ್ಮ ಕಾಲು ಯಾಕೆ ಚುಕ್ಕಿ ರೋಗ ಬಂದು ಅಡಕೆ ಮರದಾಗ ಉಂಟು? ಎಲ್ಲಿ ಮುಟ್ತಿದ್ಯೋ? ಕಾಲೇ ಮುಟ್ಟದೆ ಅಲ್ಲ? ಬೆರಳು ಮುಟ್ಟು ಬೇಡ, ಪಾದ ಮುಟ್ಟು. ಪಾದ ಮುಟ್ಟದ. ದೇವ್ರೆ
ನೀವು ಬಂದಾಗ ಗಮ್ಮನ್ ಕಿತ್ತಪ್ಪ, ಈಗ ಯಾಕೆ ಗುಮ್ಮಂತ ಏ, ವಾಟ್ ವಾಸನೆ ಬರ್ತಿತ್ತಲ್ಲ? ಅದು ಸ್ಮಶಾನ ಅಲ್ಲ, ಮೆಟ್ಟಿ ಬಂದದ್ರ ಪರಿಣಾಮ. ಮೆಟ್ಕ ಬಂದದಕ್ಕ ಮೆಟ್ಟಿ ಬಂದದ್ದು ನೀ ಮುಟ್ಟ ಈಗ ಕಣ್ಣಿಯ ಕಣ್ ತೆರೆದು ನೋಡಿ ಬಕ್ಕುತ್ತಾರೆ. ನೋಡ್ತೇವೆ ನೋಡ್ತೇವೆ. ಏನಿಲ್ಲ ಸುತ್ತು ಹಾಕ್ಯ. ಬನ್ನಿ ಬನ್ನಿ ಬಕ್ಕುತ್ತಾರೆ, ಬನ್ನಿ ಬನ್ನಿ ಬಕ್ಕುತ್ತಾರೆ, ಎಂತದೆ? ಬನ್ನಿ ಬನ್ನಿ ಬಕ್ಕುತ್ತಾರೆ. ಅದಲ್ಲ, ಬನ್ನಿ ಬನ್ನಿ ಜನರೇ. ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಜನರೇ. ಅವಳಂತ ನಿನ್ ತಂಗಿಯ? ಸಂಬಂಧಿ ಅವಳ ಮುಖು ನಿನ್ ಮುಖು ಗಂಡಗೆ ಇತ್ತು ಸಂಬಂಧಿಕರ? ನಿಮ್ ಸಂಬಂಧ ಪೂರ ಹೀಗೆಯಾ? ಅವಳ ಕಡೆ ನಿನ್ ಕಡೆಗೆ? ನೀನ ಸಂಬಂಧಿ ಅಲ್ವಾ? ಈಗ ನನ್ ಮುಖ ಹಾಗೆ ಇತ್ತಾರ? ನೀನೇ ಹೇಳಿ ನಿಮ್ ಸಂಬಂಧ ಪೂರ ಅವಳ ಕ್ಯಾಪಿ ಗಂಡಗಿದ್ದಾಳ ನಾನು ಸಾಯ್ಲೆ. ಆಗ್ಲೇ ಇದ, ನೀನು ಬಂದು ಎಲ್ಲ ಹಾಳು ಮಾಡಿಬಿಟ್ಟೆ. ಯಾಕೆ? ಇನ್ನೇನು ಕೆಲವೇ ಕ್ಷಣದಲ್ಲಿ ಆ ಪರಮೇಶ್ವರ ಒಲಿತಾ ಇದ್ದ, ಮಣಿ ಕೊಡ್ತಾ ಇದ್ದ, ಎಲ್ಲ ಹಾಳು ಮಾಡಿ ಬಿಟ್ಟಿಯಲ್ಲಪ್ಪ. ಪರಮೇಶ್ವರ ಒಲಿದು ಮಣಿ ಕೊಡ್ತಾ ಇದ್ದ. ಆ ಸದಾಶಿವ ಮಣಿ ಕೊಡುದಾ? ಸದಾಶಿವ ಕೊಡ್ತೆ ಅಂತ ಹೇಳಿದ. ಎಷ್ಟು ಮಣಿ? ಯಾವ ಮಣಿ? ಮಣಿ ಇಲ್ಲುಂಟು. ಇದೆಲ್ಲಿಂದ ತಂದ್ಯಾ? ಅಕ್ಷರೋಕ. ಏ ಹೌದು ಪುಣ್ಯಾತ್ಮ. ಸುಳ್ಳಲ್ಲ, ಮಣಿ ಬಿಸಿ ತೇಲ್ ಬೆಚ್ಕೊಂಡಿದೆ ಇಷ್ಟೊತ್ತರಿಗೆ. ಅದು ಎಲ್ಲಿರ್ಬೇಕು ಅಲ್ಲ, ತಾತಲ ಬಿಸಿ ಬೇಡ ನಿಂಗೆ. ಬಾಬಣ್ಣ, ಬಾಬಣ್ಣ ಅಲ್ಲ, ಪಾಪಣ್ಣ, ಹೌದೌದು, ನೀ ಅಂತ ಹೊರಟದೇನು? ಹೊರಟದೆ ಹೊರಟದೆ. ದೂರ ದೂರ ದೂರ. ಯಾಕ? ವಾಸನೆ. ಯಾರು ಹೇಳಿದ್ದು? ಹೇಳ್ತೀಯನ? ಯಾಕೆ? ನೀನು ಮೊದಲು ವಾಸನೆ ಇದ್ದದ್ದು ಹೌದು. ಈ ಯಕ್ಷಲೋಕಕ್ಕೆ ಹೋಗಿ ಬಂದ್ಮೇಲೆ ಒಂಥರ ಪರಿಮಳಪ್ಪ, ಗಮ್ಮಂತ್ಯಪ್ಪ. ಒಳ್ಳೆ ಅನುಕೂಲ ಶಾಸ್ತ್ರ. ನೀನೀಗ ಹೊರಟದ? ಹೊರಟದ್ದು. ಹೊರಡು ಸರಿಯಲ್ಲ ಪಾಪಣ್ಣ. ಯಾಕಣ್ಣ? ಇದು ರಾತ್ರಿ ಸಮಯ. ಆ. ರಾತ್ರಿ ಪ್ರಯಾಣ ಮಾಡಬಾರ್ದು ಯಾರು, ಅದರಲ್ಲೂ ಇದು ಕಾಡು ಪ್ರದೇಶ. ಈ ಕಾಡಿನಲ್ಲಿ ಕಳ್ಳ ಕಾಕರಿರ್ತಾರೆ. ನೀವಿಲ್ಲಿರುವ ಕಳ್ಳರಲ್ಲಿರ್ತಾರೋ? ಹಸಿ ಕಳ್ರನ ನಾವು? ಹಾಗಲ್ಲ, ನಿಮ್ಮಂತ ಅನಿಷ್ಠರು, ಬಲಿಷ್ಠರಲ್ಲ, ಬಲಿಷ್ಠರು, ಪರಾಕ್ರಮಿಗಳು ಪರಾಕ್ರಮಿಗಳು ಇರುವ ಕಳ್ಳರು ಬರ್ತಾರ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹೌದಪ್ಪ. ಹಾಗಾಗಿ ನೀನೊಂದು ಕೆಲಸ ಮಾಡು. ಏನ್ ಮಾಡ್ಬೇಕು? ಈ ರಾತ್ರಿಯನ್ನ ಇಲ್ಲೇ ಕಳೆದು ಬೆಳಿಗ್ಗೆ ಚಂದ್ರೋದಯಕ್ಕೆ ಹೋಗಬಹುದಂತು. ಬೆಳಿಗ್ಗೆ ಅಂತದ್ದೇ ಚಂದ್ರೋದಯ, ಚಂದ್ರೋದಯ ಚಕ್ರಮೈದಾನ ಉದಯನ. ಬೆಳಿಗ್ಗೆ ಯಾವ್ದು ಮರ? ಬೆಳಿಗ್ಗೆ ಸೂರ್ಯೋದಯ. ಅಷ್ಟೊತ್ತಿಗೆ ಹೋಗ್ಬೋದು. ಉದಯ ಸುದ್ದಿ ಎಲ್ಲ ಹೇಳ್ಬೇಡ. ಇಲ್ಲೇ ಮಲಗು ಆಯ್ತಾ? ಎಲ್ಲ ಮಲಗುದಾ? ಇಲ್ಲೇ ಇಲ್ಲೇ ಮಲಗಲಿಕ್ಕೆ ಸಾಕ ವ್ಯವಸ್ಥೆ. ಧೂಳಿತ್ತ ನಿನಗೆ ನಾನು ಇವತ್ತು ಅನುಕೂಲ ಮಾಡಿ ಕೊಡ್ತೆ. ಅಲ್ಲೊಂದು ಸಣ್ಣ ಹೊಂಡ ತೆಗ್ದಿದೆ ಕಣ್. ಹೌದು. ಅಲ್ಲಿ ನಾ ಗೂನ್ ಬೆನ್ನಿಟ್ಕೋ. ಆಚೆ ಮಲಗಿ, ನಾವು ಆಚೆ, ನಾ ಈಚೆ ಮಲಗಿ. ನೀ ಈಚೆ, ನೀವು ಹೊಂಡದೊಳಗ ನಿಲ್ಲಿಸ್ಕೋಕ. ನಾ ಮಧ್ಯ. ಒಂದ್ ಕೆಲಸ ಮಾಡ, ಹೊಂಡದೊಳಗ ನಿಲ್ಲಿಸ್ಕೊಂಡು ಅನ್ಬೋದು ತಿರುಗಿ ಮನಿಕೋ. ಅದೇನಂತ ನೋಡ್ತೇನ. ಹೊಂಡ ಸಾಕತ್ತ? ಹೊಂಡ ಸಾಕತ್ತ? ಹೊಂಡ ತೋಡ ಸಾಕ? ತೋಡ್ತೀಯಾ? ಅಲ್ಲ, ಅದು ಇಳಿದಿರ ಮಾತ್ರ ವ್ಯವಸ್ಥೆ. ಬಿಟ್ಕಣಿ ಮರೆ ಜೀವ ತಮಗಿತ್ತು. ಪಾಪು, ಓ, ನೀನು ಕೊಂಡು ಬೇರೆ ನಿದ್ರಿ ಬತ್ತಿಲ್ಯ ಮಾರ. ಮಲ್ಕೋ ಪಾಪು. ಓ, ಎಂತ ನಿನ್ನ ಜೀವ ಹತ್ತ ಹೋಮ್ಕೆ? ಇಲ್ಲ ಎಂತ ಇಲ್ಲ ಕಂಬಳ ಇತ್ತ ನಿನ್ನ ಸತ್ತ ಅರ್ಧ ಹಾಕಿ ನಿನ್ನ ಸಬ್ದೊಳಗೆ ಬಿಕ್ಕತ್ತೆ. ಪಾಪು, ಅಯ್ಯೋ, ತೆಗ್ದ. ನಲವತ್ಮೂರು. ಎಲ್ಲರದು ಬಜ್ಜೆ ಆಯ್ತಾ? ಅಣ್ಣ ತಮ್ಮ ನೋಡಿದೀನು, ಹಾ ಈಗಾಗಲೇ ಯಕ್ಷಲೋಕಕ್ಕೆ ಹೋದಂತ ಪಾಪಣ್ಣ ಆಯಾಸಗೊಂಡು ಹಾಯಾಗಿ ಮಲಗಿಕೊಂಡಿದ್ದಾನೆ. ಮಲಗಿರುವಂತ ಪಾಪಣ್ಣ ಏಳುವ ಮುಂಚಿತವಾಗಿ ಅವನಿಗೆ ಒಂದು ವ್ಯವಸ್ಥೆಯನ್ನು ಮಾಡಲೇಬೇಕು. ಈಗಾಗಲೇ ನಮಗೆ ಅದೃಷ್ಟದ ಅವಕಾಶ. ಅವನ ಕೈಯಲ್ಲಿರುವ ಮಣಿಯನ್ನು ಅಪಹರಿಸುವ ಮುಖೇನವಾಗಿ ಅವನಿಗೆ ಒಂದು ಇತಿಶ್ರೀಯನ್ನು ಹಾಡಲೇಬೇಕು. ಒಂದೇ ಒಂದು ಅವಕಾಶ, ಸಿಕ್ಕ ಅವಕಾಶವನ್ನು ನಾವು ಸದುಪಯೋಗ ಮಾಡಿಕೊಳ್ಳಲೇಬೇಕು. ಕೈಯಲ್ಲಿರುವ ಮಣಿಯನ್ನು ಅಪಹರಿಸುವ ಮುಖೇನವಾಗಿ ಅವನನ್ನು ಕಾಣುವ ಕಂದಕಕ್ಕೆ ಹಾಕಬೇಕು. ಏನು ಹೇಳ್ತೀಯ? ಇದಕ್ಕೆ ಅಂತ ಹೇಳಕ್ಕೂ ಇಲ್ಲ. ನೀ ಮಣಿ ತಗೋಪೋಯಿಂದೆ ಮೆಣಸಿನ ವ್ಯಾಪಾರಕ್ಕೆ ಹೋಯಿಂದೆ. ಈ ಬದಿಗೆ ಮೆಣಸಿನ ವ್ಯಾಪಾರ? ಮೆಣಸಿನ ವ್ಯಾಪಾರದವರೆಲ್ಲ ಕೂಕ್ಕಂತ ಬಂದಾಗಿತ್ತಲ್ಲ. ಹಾಗಲ್ಲ, ಕೂಗಬಾರ್ದು. ಜೀವ ಹೊಪ್ಪಲರಿ ಉರ್ಲು ನೀನು ನಾನು ಕೂಗುದಾ? ಎಂತ ಅದನ್ನ ಬಾಯಕ್ಕ ನುಂಗ್ತಿ ಅಂತ ಮಾಡ್ತಾರೆ. ಹಾಗಲ್ಲ, ಯಾರಿಗೂ ತಿಳಿಯದ ಹಾಗೆ ಸಿಕ್ಕ ಅವಕಾಶವನ್ನು ನಾವು ಬಳಸಿಕೊಳ್ಳೋಣ. ಈಗಾಗಲೇ ಅವನ ಕೈ